ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸೈಲೇಜ್ ಸೈಕ್ರನ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೊಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಸಪ್ತಮಿ ದಿನದಂದು ಆಚರಣೆ ಮಾಡುವಂಥ ಕಾಲರಾತ್ರಿ ಅಮ್ಮನವರ ಒಂದು ಪೂಜೆ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಬನ್ನಿ ತಿಳಿದುಕೊಳ್ಳೋಣಂತೆ. ನಾವು ಈ ಸಲ ಈ ಕಾಲರಾತ್ರಿ ಅಮ್ಮನವರ ಪೂಜೆ 8ನೇ ದಿನದಂದು ಆಚರಣೆ ಮಾಡ್ತೇವೆ. ಯಾಕೆಂದರೆ ನಮಗೆ ತೃತೀಯ ತಿಥಿ 2 ದಿವಸ ಬಂದಿರೋದ್ರಿಂದ ನಮಗೆ 8ನೇ ದಿವಸ ನಮಗೆ 7ನೇ ತಿಥಿ ಬಂದಿದೆ. ಸೊ ಆದ ಕಾರಣಕ್ಕೆ ನಾವು ಸಪ್ತಮಿ ತಿಥಿಯಂದು 8ನೇ ದಿವಸದಂದು ನಾವು ಆಚರಣೆ ಮಾಡ್ತೇವೆ. ಈ ಕಾಲರಾತ್ರಿ ಅಮ್ಮನವರು ತುಂಬ ಭಯಂಕರವಾದ ಒಂದು ಅವತಾರವಾಗಿರ್ತಾರೆ ಮಾತೆಯದು. ಸೊ ಈ ಸಪ್ತಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು 28ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆ 9 ನಿಮಿಷಕ್ಕೆ ಪ್ರಾರಂಭವಾಗಿದೆ. 29ನೇ ತಾರೀಕು ಸೋಮವಾರ ಮಧ್ಯಾಹ್ನ 2 ಗಂಟೆ 32 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ಒಂದು ತಿಥಿಯನ್ನು ತೆಗೆದುಕೊಂಡು ಸೋಮವಾರ 29ನೇ ತಾರೀಕು ನಾಳೆ ನಾವು ಆಚರಣೆ ಮಾಡ್ತೇವೆ. ಈ ಕಾಲರಾತ್ರಿ ಅಮ್ಮನವರು ಯಾವ ರೀತಿ ನಮಗೆ ಫಲ ಕೊಡ್ತಾರೆ ಅನ್ನೋದಾದರೆ ಕರ್ಮಫಲದ ಮುಖಾಂತರ ನಮಗೆ ಆಶೀರ್ವಾದವನ್ನು ಕೊಡುವಂಥವಳು. ಹಾಗೆ ಅವತ್ತ ದಿವಸನೇ ನಾವು ಸರಸ್ವತಿ ಪೂಜೆಯನ್ನು ಸಹ ನಾವು ಆಚರಣೆ ಮಾಡ್ತೇವೆ. ಕಾಲರಾತ್ರಿ ಅಮ್ಮನವರ ಒಂದು ದೇಹದ ಬಣ್ಣ ಕೃಷ್ಣ ವರ್ಣವಾಗುತ್ತದೆ. ಆ ಅಮ್ಮನವರಿಗೆ 3 ನೇತ್ರಗಳು, ಜ್ಞಾನ ಹಾಗೂ ತ್ರಿಕಾಲ ಹಸ್ತವನ್ನು ಕರುಣಿಸುವಂಥ ಒಂದು ದೇವತೆ ಆಗಿರ್ತಾರೆ. ಹಾಗೆ ಶತ್ರು ಬಾಧೆಯಿಂದ ನರಳುತ್ತಿರುವ ಒಂದು ಜನರಿಗೆ ಆ ಶತ್ರು ಬಾಧೆಯಿಂದ ಹೊರಬರುವಂತೆ ದಾರಿ ದೀಪವನ್ನು ಸಹ ತೋರಿಸ್ತಾರೆ ಈ ಅಮ್ಮನವರು. ಅಮ್ಮನವರ ವಾಹನ ಕತ್ತೆ ವಾಹನವಾಗಿರ್ತದೆ. ಅಮ್ಮನವರಿಗೆ 4 ಕೈಗಳಾಗಿರ್ತದೆ. ಒಂದು ಕೈಯಲ್ಲಿ ಖಡ್ಗ, ಮತ್ತೊಂದು ಕೈಯಲ್ಲಿ ಒಂದು ಮುಳ್ಳಿನ ಕೋಲು ಅಂಥದ್ದು ವಜ್ರಾಯುಧ ಸಹ ಅಂತ ಸಹ ಕರೀಬಹುದು. ಹಾಗೆ ಮತ್ತೆ ಕೈಗಳು ಅಭಯ ಹಾಗೆ ವರಮುದ್ರದಲ್ಲಿ ಬೀಳ್ತದೆ. ಅಮ್ಮನವರ ಬಣ್ಣ ಅನ್ನೋದಾದರೆ ಈ ಸಹ ನಮಗೆ ನವಿಲು ಹಸುರು ಬಣ್ಣ ಬಂದಿದೆ. ಸೊ ನೀವು ನವಿಲು ಹಸುರ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ನೀವು ಪೂಜೆಯನ್ನು ಮಾಡಬೇಕು. ಹಾಗೆಯೇ ಪ್ರಸಾದ ಅನ್ನೋದಾದರೆ ಬೆಲ್ಲದಿಂದ ಮಾಡಿದ ಪ್ರಸಾದ. ನಾವು ಸರಸ್ವತಿ ದೇವಿಗೆ ಸಹ ಬೆಲ್ಲದಿಂದ ಮಾಡಿದ ಪ್ರಸಾದವನ್ನೇ ನಾವು ಇಡ್ತೇವೆ. ಸೊ ನೀವು ಬೆಲ್ಲದಿಂದ ನೀವು ಬೆಲ್ಲದನ್ನ ಮಾಡಬಹುದು, ಹಯಗ್ರೀವ ಮಾಡಬಹುದು, ಇಲ್ಲ ಅಂದರೆ ನೀವು ವಿಶೇಷವಾಗಿ ನೀವು ಪೊಂಗಲ್ ಸಹ ಮಾಡಬಹುದು ಬೆಲ್ಲವನ್ನು ಹಾಕಿ. ನಿಮ್ಗೆ ಏನು ಆಗ್ತದೋ ಅಷ್ಟು ರೀತಿಯಾಗಿ ನೀವು ಪ್ರಸಾದವನ್ನು ಒಂದು ಸೇವನೆ ಮಾಡ್ಕೋಬಹುದು. ಹಾಗೆಯೇ ಅಮ್ಮನವರಿಗೆ ಹೂವು ಅಂದರೆ ಕೃಷ್ಣ ಕಮಲ ಸಾಮಾನ್ಯವಾಗಿ ಎಲ್ಲಿ ಸಿಗುವುದಿಲ್ಲ. ಅದು ನಿಮ್ಗೆ ಸಿಕ್ಕರೆ ತುಂಬ ಒಳ್ಳೆಯದು. ಆ ಹೂವಿನಿಂದ ಅಲಂಕಾರ ಮಾಡಿ. ಇಲ್ಲ ಅನ್ನೋದಾದರೆ ನೀವು ನೀಲಿ ಬಣ್ಣದ ಒಂದು ಶಂಖಪುಷ್ಪ ಸಿಗ್ತದೆ, ಹಾಗೆ ನೀಲಿ ಬಣ್ಣದ ಒಂದು ಸೇವಂತಿಗೆ ಹೂ ಸಿಗ್ತದೆ. ಅದರಿಂದ ಸಹ ನೀವು ಅಲಂಕಾರ ಮಾಡಬಹುದು. ಅದು ಸಹ ಸಿಕ್ಕಿಲ್ಲಪ್ಪ ಅನ್ನೋದಾದರೆ ನೀವು ನಾರ್ಮಲ್ ಆಗಿ ಸೇವಂತಿಗೆ ಹೂವು, ಮಲ್ಲಿಗೆ ಹೂವು, ದಾಸವಾಳದ ಹೂವು ಅದನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬಹುದು. ಅಮ್ಮನವರ ಒಂದು ಪೂಜೆಯ ಸಮಯ ಅನ್ನೋದಾದರೆ ಬೆಳಿಗ್ಗೆ ಬ್ರಾಹ್ಮಣ ಮುಹೂರ್ತ ನಾವು ಮನೆಯ ಪೂಜೆ ಸಹ ಮಾಡ್ಕೋಬಹುದು. ಹಾಗೆ ಮನೆಯಲ್ಲಿ ಸಹ ಪೂಜೆ ಮಾಡುವುದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಬ್ರಾಹ್ಮಣ ಮುಹೂರ್ತ ಬೆಳಿಗ್ಗೆ 4 ಗಂಟೆ 33 ನಿಮಿಷದಿಂದ 5 ಗಂಟೆ 29 ನಿಮಿಷವರೆಗೂ ಇರ್ತದೆ. ಆ ಸಮಯದಲ್ಲಿ ಸಹ ಪೂಜೆ ಮಾಡ್ಕೋಬಹುದು. ಅದು ತಪ್ಪಿದಲ್ಲಿ ಪ್ರಾತಃ ಸಂಧ್ಯಾಕಾಲ 6 ಗಂಟೆ 9 ನಿಮಿಷದಿಂದ 7 ಗಂಟೆ 25 ನಿಮಿಷವರೆಗೂ ಇರ್ತದೆ. ಆ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು. ಅದು ಸಹ ತಪ್ಪಿದ್ದಲ್ಲಿ ನಂತರ ನಮಗೆ ಅಭಿಜಿತ್ ಮುಹೂರ್ತ ಬರುವಂಥದ್ದು ಬೆಳಿಗ್ಗೆ 11 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 36 ನಿಮಿಷವರೆಗೂ ಇರ್ತದೆ. ಆ ಸಮಯದಲ್ಲಿ ಕಾಲರಾತ್ರಿ ಅಮ್ಮನವರ ಪೂಜೆ, ಅದರ ಜೊತೆಗೆ ಸರಸ್ವತಿ ದೇವಿ ಪೂಜೆ ಸಹ ನಾವು ಮಾಡುವಂಥದ್ದು. ಹಾಗೆಯೇ ಸಂಜೆ ಸಮಯದಲ್ಲಿ ನಾವು ದೀಪಾರಾಧನೆ ಮಾಡಬೇಕು. ಹಾಗೆ ಪುಸ್ತಕಗಳನ್ನು ಸಹ ನಾವು ಓದ್ಕೋಬೇಕಲ್ವಾ. ಸೊ ಆ ಕಾರಣಕ್ಕೆ ಓದುವ ಸಮಯ ಸಂಜೆ 6 ಗಂಟೆ 11 ನಿಮಿಷದಿಂದ 6 ಗಂಟೆ 32 ನಿಮಿಷ. ಆ ಸಮಯದಲ್ಲಿ ಸಹ ಒಂದು ಪುಸ್ತಕಗಳನ್ನು ಓದ್ಬೋದು. ಹಾಗೆ ವಿಶೇಷವಾದ ಒಂದು ದೀಪಾರಾಧನೆಯನ್ನು ಸಹ ಮಾಡ್ಕೋಬಹುದು. ಈ ಅಮ್ಮನವರಿಗೆ ಎಳ್ಳೆಣ್ಣೆಯಿಂದ ಮಾಡಿದ ದೀಪಾರಾಧನೆ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ನೀವು ಎಳ್ಳೆಣ್ಣೆಯಿಂದ ನೀವು ದೀಪಾರಾಧನೆ ಮಾಡ್ಬೋದು. ಹಾಗೆ ದೇವಸ್ಥಾನದಲ್ಲಿ ಲಿಂಬೆ ಹಣ್ಣಿನ ದೀಪಾರಾಧನೆ ಸಹ ಮಾಡಿ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಅಮ್ಮನವರ ರಂಗೋಲಿ ಅನ್ನೋದಾದರೆ ನೀವು ನೋಡ್ತಾ ಇರಬಹುದು. ಈ ಥರ ನಾವು ರಂಗೋಲಿ ಹಾಕಬೇಕು. ಗೃಹಪತಿ ರಂಗೋಲಿ ಆಗಿರುವಂಥದ್ದು. ಇದನ್ನು ನೀವು ದೇವರ ಮನೆಯಲ್ಲೇ ಹಾಕಬೇಕು ಮತ್ತು ನೀವು ಹೊರಗೆ ಹಾಕಲು ಹೋಗಬೇಡಿ. ಇಷ್ಟು ನಾನು ತಿಳಿಸ್ಕೊಡ್ಬೇಕಾಗಿರುವಂಥದ್ದು. ಅಮ್ಮನವರ ಮಂತ್ರ ಅನ್ನೋದಾದರೆ ಅಮ್ಮನವರ ಮೂಲ ಮಂತ್ರ ಓಂ ಕಾಲರಾತ್ರಿ ದೇವಿಯೇ ನಮಃ, ಓಂ ಶ್ರೀ ಕಾಲರಾತ್ರಿ ದೇವಿಯೇ ನಮಃ, ಓಂ ದೇವಿ ಕಾಲರಾತ್ರಿಯೇ ನಮಃ. ಈ ಮಂತ್ರವನ್ನು ನೀವು ಜಪ ಮಾಡಬಹುದು, ಮೂಲ ಮಂತ್ರವಾಗಿರುವಂಥದ್ದು. ಅಮ್ಮನವರ ಧ್ಯಾನ ಮಂತ್ರ ಅನ್ನೋದಾದರೆ ವಾಮಪಾದೋಲ್ಲ ಸಲ್ಲೋಹ ಲತಾಕಂಟಿಕ ಭೂಷಿತ ವರದನ ಮೂಲ ಧ್ವಜಾಕೃಷ್ಣ ಕಾಲರಾತ್ರಿ ಭಯಂಕರಿ. ಈ ಮಂತ್ರವನ್ನು ನೀವು ಧ್ಯಾನ ಮಾಡಬೇಕು. ನೀವು 21 ಸಲ ದೇವರ ಮನೆಯಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡಿ ತುಂಬ ಒಳ್ಳೆಯದು.
ನೋಡೋದಕ್ಕೂ ಇವತ್ತು ಈ ಒಂದು ವಿಡಿಯೋದಲ್ಲಿ ನಮಗೆ ನವರಾತ್ರಿಯ 8ನೇ ದಿನ ಆದ ಸಪ್ತಮಿ ತಿಥಿಯಂದು ನಾವು ಆಚರಣೆ ಮಾಡುವಂಥ ಕಾಳರಾತ್ರಿ ಅಮ್ಮನವರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗಿ ನಾನು ಭಾವಿಸಿದ್ರೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.